ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ. ಇವತ್ತು HDFC ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಏನು ಎಲಿಜಿಬಿಲಿಟಿ, ಯಾರು ಅಪ್ಲೈ ಮಾಡ್ಬೋದು, ಕಂಡೀಷನ್ ಏನು, ಸಂಪೂರ್ಣ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬಂದ್ಬಿಟ್ಟು ಇದು ಪರಿವರ್ತನ್ ECSS ಸ್ಕಾಲರ್ಶಿಪ್ ಅಂತ ಬಂದ್ಬಿಟ್ಟು HDFC ಬ್ಯಾಂಕ್ ಕಡೆಯಿಂದ ನಮಗೆ ಸ್ಕಾಲರ್ಶಿಪ್ನ ಕೊಡ್ತಾರೆ. ಆ 1ನೇ ತರಗತಿಯಿಂದ 12ನೇ ತರಗತಿ, ಎನಿ ಡಿಪ್ಲೊಮೊ, ITI, ಪಾಲಿಟೆಕ್ನಿಕ್, ಎನಿ UG, ಎನಿ PG, ಎನಿ ಡಿಗ್ರಿ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು. ಅಪ್ ಟು ನಿಮಗೆ 75,000 ನಿಮಗೆ ಸ್ಕಾಲರ್ಶಿಪ್ನ ನಿಮ್ಮ ನೇರವಾಗಿ ನಿಮ್ಮ ಖಾತೆಗೆ ಜಮೆ ಕೂಡ ಮಾಡ್ತಾರೆ. ಅಪ್ಲಿಕೇಶನ್ ಹಾಕ್ಬೋದು. ಬಂದ್ಬಿಟ್ಟು ನೋಡೋದಾದ್ರೆ UG PG ಎಲ್ಲರಿಗೂ ಕೂಡ ಎಲಿಜಿಬಲ್ ಕೂಡ ಆಗ್ತೀರಾ. ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇದೇ 31 ಡಿಸೆಂಬರ್ 31. ಅದರ ಒಳಗಡೆ ನೀವು ಇದಕ್ಕೆ ಅರ್ಜಿ ಕೂಡ ಸಲ್ಲಿಸಬೇಕಾಗುತ್ತೆ. ಡಿಸೆಂಬರ್ 31 ಕೊನೆಯ ದಿನಾಂಕ ಆಗಿರುತ್ತೆ. ಆಯ್ತಾ, ಇದರ ನೀವು ಗ್ಯಾಪ್ ನೋಡ್ಕೊಳ್ಳಿ. ಎನಿ PUC, ಎನಿ ಡಿಗ್ರಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಲೈಕ್ ಎನಿ 1 to 12 ಡಿಪ್ಲೊಮೊ, ITI, ಪಾಲಿಟೆಕ್ನಿಕ್, ಪ್ರೈವೇಟ್, ಗೌರ್ಮೆಂಟ್ ಏಡ್ ಎಲ್ಲ ಅದಕ್ಕೂ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು. ನಿಮಗೆ ಮಿನಿಮಮ್ 55% ಮಾರ್ಕ್ಸ್ ಕಡ್ಡಾಯ ಆಗಿರುತ್ತೆ. ಅಂದರೆ ಲಾಸ್ಟ್ ಇಯರ್ ಅಲ್ಲಿ ನೀವು ಸೆಕೆಂಡ್ PUC ಇದ್ದೀರಾ ಅಂದ್ರೆ ನೀವು ಫಸ್ಟ್ PUC ಯಲ್ಲಿ 55% ಕಡ್ಡಾಯ. ನೀವು ಫಸ್ಟ್ ಇಯರ್ ಡಿಗ್ರಿ ಇದ್ದೀರಾ ಅಂದ್ರೆ ಸೆಕೆಂಡ್ PUC ಯಲ್ಲಿ 55% ಕಡ್ಡಾಯ. ನೀವು ಫೈನಲ್ ಇಯರ್ ಡಿಗ್ರಿ ಇದ್ದೀರಾ ಅಂದ್ರೆ ಸೆಕೆಂಡ್ ಇಯರ್ ನಿಮಗೆ 55% ಕಡ್ಡಾಯ. ನೀವು 10ನೇ ತರಗತಿ ಓದ್ತಾ ಇದ್ದೀರಾ ಅಂದ್ರೆ 9ನೇ ತರಗತಿಯಲ್ಲಿ 55% ಕಡ್ಡಾಯ. ಆ ರೀತಿ ನಿಮಗೆ ಇಂದಿನ ವರ್ಷ ನಿಮಗೆ 55% ಕಡ್ಡಾಯ ಆಗಿರುತ್ತೆ. ಅಂಡ್ ನಿಮಗೆ ಇನ್ಕಮ್ ಲೆಸ್ ದೆನ್ 2.5 ಲ್ಯಾಕ್ ಇರಬೇಕಾಗುತ್ತೆ. ಬಂದ್ಬಿಟ್ಟು ಸಾಕಷ್ಟು ಜನಕ್ಕೆ ಏನಾದರೂ ಪ್ರಿಫರೆನ್ಸ್ ಕೂಡ ಇದ್ರೆ, ಲೈಕ್ ನಿಮಗೆ ಏನಾದ್ರು ಸಮಸ್ಯೆ ಇದ್ರೆ ಅಂತವ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಲೈಕ್ ನಿಮಗೆ ಫ್ಯಾಮಿಲಿ ಇಶ್ಯೂಸ್ ಆಗಿರ್ಬೋದು, ಕ್ರೈಸಿಸ್ ಕೂಡ ಆಗಿರ್ಬೋದು, ಅವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಇಂಡಿಯಾ ವಿದ್ಯಾರ್ಥಿಗಳಿಗೆ ಮಾತ್ರ 1ನೇ ತರಗತಿಯಿಂದ 6ನೇ ತರಗತಿ ವಿದ್ಯಾರ್ಥಿಗಳಿಗೆ 15,000 ಬರುತ್ತೆ. 7th to 12th ಡಿಪ್ಲೊಮೊ, ITI ಅವರಿಗೆ 18,000 ಬರುತ್ತೆ. ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ, ನಿಮ್ದು ಲಾಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡು, ಐಡೆಂಟಿಟಿ ಪ್ರೂಫ್ ಲೈಕ್ ಆಧಾರ್ ಕಾರ್ಡ್ ಅಥವಾ ವೋಟರ್ ID, ಪಾನ್ ಕಾರ್ಡ್ ಇದ್ರೆ ಪಾನ್ ಕಾರ್ಡು. ಅಂಡ್ ನಿಮಗೆ ಅಡ್ಮಿಷನ್ ಇಯರ್, ಈ ವರ್ಷದ ಅಡ್ಮಿಷನ್ ಇಯರ್ ಪ್ರೂಫ್, ನಿಮಗೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ, ನಿಮಗೆ ಇನ್ಕಮ್ ಪ್ರೂಫ್ ಬೇಕಾಗುತ್ತೆ, ಒರಿಜಿನಲ್ ಇನ್ಕಮ್ ಪ್ರೂಫ್. ಇನ್ನು ನಿಮಗೆ ಫ್ಯಾಮಿಲಿ ಅಥವಾ ಪರ್ಸನಲ್ ಕ್ರೈಸಿಸ್ ಇದ್ರೆ ಅದಕ್ಕೆ ಡಾಕ್ಯುಮೆಂಟ್ ಕೂಡ ಬೇಕಾಗುತ್ತೆ. ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಮತ್ತೆ ಇಲ್ಲಿ ಫಾರ್ PG, ಯಾರೆಲ್ಲ PG ಓದ್ತಾ ಇದ್ರೆ ಅವರಿಗೆ ಅಪ್ ಟು 35,000 ಬರುತ್ತೆ. ಲೈಕ್ UG ಅವರಿಗೆ ಲೈಕ್ 18,000 ಬಂದ್ರೆ PG ಅವರಿಗೆ ಜಾಸ್ತಿ ಕೂಡ ಬರುತ್ತೆ. ಇದು ಬಂದ್ಬಿಟ್ಟು ನೋಡೋದಾದ್ರೆ ಮೆರಿಟ್ ಕಮ್ ಸ್ಕಾಲರ್ಶಿಪ್. ಆಯ್ತಾ, ಇದು ಬಂದ್ಬಿಟ್ಟು ಮೆರಿಟ್ ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ. ಜನರಲ್ UG ಅವರಿಗೆ 30,000 ಬರುತ್ತೆ. ಪ್ರೊಫೆಷನಲ್ UG ಅವರಿಗೆ 50,000 ಬರುತ್ತೆ. ಆಯ್ತಾ, ಇದಕ್ಕೆ ನೀವು ಅಪ್ಲಿಕೇಶನ್ ಕೂಡ ಹಾಕ್ಬೋದು. ಲೈಕ್ BCom, BSc, BA, BC ಅವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಅವ್ರಿಗೂ ಕೂಡ ಸೇಮ್ ಕ್ರೈಟೀರಿಯಾ ಕೂಡ ಇರುತ್ತೆ. ನೀವು ಗಮನಿಸಬಹುದು. ಡೆಡ್ ಲೈನ್ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಈ ವರ್ಷದ್ದು ಡಿಸೆಂಬರ್ 31 ಲಾಸ್ಟ್ ಡೇಟ್ ಕೂಡ ಇರುತ್ತೆ. ಡಿಸೆಂಬರ್ 31 ಒಳಗಡೆ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. 2025 ನೀವು ಎಲ್ಲ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಏನು ಎತ್ತಾ ಅಂತ ಹೇಳಿ ನೋಡ್ಕೊಳ್ಳಿ. ಅಪ್ಲಿಕೇಶನ್ ಹಾಕಿ. ಇದು ಬಂದ್ಬಿಟ್ಟು ಸಂಪೂರ್ಣ ಮೆರಿಟ್ ಕಮ್ ನೀಡೆಡ್ ಬೇಸ್ಡ್ ಆಗಿದೆ ಸ್ಕಾಲರ್ಶಿಪ್. ಇದಕ್ಕೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ನೋಡಿ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.